ಬಾಳು, ಹೇಳಿ. ಯಾರ್ಯಾರಿಗೆ ನಿನ್ ಮೇಲೆ ಭಕ್ತಿ ಇದೆ, ಶ್ರದ್ಧೆ ಇದೆ, ಅವ್ರೆಲ್ರೂ ಜವಾಬ್ದಾರಿ ನಿನ್ ಮೇಲಿದೆ. ಹೌದು ಗುರುದೇವ. ಯಾರು ನನ್ನ ಮೇಲೆ ತಮ್ಮ ಭಾರವನ್ನ ಹಾಕಿದ್ದಾರೋ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಅಲ್ವಾ? ಅಂಥ ಶ್ರದ್ಧೆ ಯಾವ ಕೆಲಸದ್ದು? ಅರೆ, ನಿನ್ ಹೊಲದಲ್ಲಿ ಎಷ್ಟೊಳ್ಳೆ ಬೆಳೆ ಬಂದಿದೆ. ಹೌದು, ಎಲ್ಲ ಬಾಳು ಮಾಮವ್ರ ಕೃಪೆ ನೋಡು. ಅದಿದೆ ಬಿಡು. ಅದ್ರಲ್ಲಿ ನೋಡು ನನ್ನ ಹೊಲನ. ಈಗ ನೋಡು, ನಿನ್ ಹೊಲದಲ್ಲೂ ನೀರಿದೆ, ನನ್ನ ಹೊಲದಲ್ಲೂ ನೀರಿದೆ. ಆದ್ರೆ ಒಳ್ಳೆ ಬೆಳೆ ಮಾತ್ರ ನಿನ್ ಹೊಲದಲ್ಲಿ ಹೇಗಿದೆ? ಅಯ್ಯೋ ಮಾರಯ್ಯ, ನಾನು ಕಷ್ಟಪಡ್ತೀನಿ. ಮತ್ತೆ ಆ ಕಷ್ಟಕ್ಕೆ ಕೃಪೆ ಬೇಕಲ್ಲ. ಬಾಳು ಮಾಮ ಅವ್ರ ಆಶೀರ್ವಾದ ಇದ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಬಾಳು ಮಾಮ ಹೇಳ್ತಾರೆ, ಸತ್ಯವಾಗಿರಿ ಅಂತ, ಒಳ್ಳೆ ವ್ಯವಹಾರ ಮಾಡಿ ಅಂತ, ದೇವ್ರ ಮೇಲೆ ವಿಶ್ವಾಸ ಇಡಿ ಅಂತ. ಅದೆಲ್ಲ ಸತ್ಯನೇ ಕಣಪ್ಪ. ಆದ್ರೆ ಈಗೇನ್ ಬೆಳೆ ಬಂದಿದೆ ಅದು ನಿನಗ್ ಸಾಕಷ್ಟಾಯ್ತಲ್ವಾ? ಅಯ್ಯೋ ಮಾರಯ್ಯ, ನಿಂದು ಆಗುತ್ತೆ. ಒಂದ್ಸಾರಿ ಬಾಳು ಮಾಮನ್ನ ಭೇಟಿ, ಎಲ್ಲಿ ತಪ್ಪು ನಡೀತಿರುತ್ತೋ ಅದನ್ನ ಹೇಳ್ತಾರೆ ನಿನಗೆ. ಆಶೀರ್ವಾದ ಇತ್ತು ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಇವನ್ನ ಈ ಬೆಳೆಯನ್ನ ರಾತ್ರಿ ಹೊತ್ತಲ್ಲಿ ಕದ್ದು ಬಿಡ್ಬೇಕು. ಏನಪ್ಪ, ಯಾಕಿಷ್ಟು ಯೋಚನೆ ಮಾಡ್ತಿದ್ಯಾ? ಅರೆ, ಏನಿಲ್ಲ ಏನಿಲ್ಲ ಬಿಡು. ಅರೆ, ಅಷ್ಟು ದೊಡ್ಡ ಹಾವು. ಅಯ್ಯೋ ಮಾರಯ್ಯ, ನಿನಗದೇನು ಮಾಡೋಲ್ಲ. ಅರೆ, ಅದು ನನ್ನ ಹತ್ರನೇ ಬರ್ತಿದೆ. ನಾನು ಹೊರಟೆ. ಅರೆ ಅರೆ ಅರೆ, ಇಲ್ಲಿ ಕೇಳು, ಇಲ್ಲಿ ಕೇಳು. ಮಾಮ, ಓ ಮಾಮ. ಮಾಮ. ಯಾರು? ವಿವಾ? ಏನಪ್ಪ ಮಾಮ, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಓಡೋಡ್ ಬಂದೆ. ಏನಪ್ಪ, ಹೇಗಿದ್ಯಾ? ಚೆನ್ನಾಗಿದ್ದೀ ತಾನೆ? ಎಲ್ಲಿ ಎದ್ದು ಮಾಮ? ಯಾಕಪ್ಪ, ಏನಾಯ್ತು? ಹೀಗ್ಯಾಕೆ ಹೇಳ್ತಾ ಇದೀಯಾ? ಕಳೆದ ಬಾರಿ ನಿನ್ನನ್ನು ಭೇಟಿ ಆದಾಗ ನಿನಗಿನ್ನೂ ಮದುವೆ ಆಗಿರ್ಲಿಲ್ಲ. ನಾನೇ ನಿನ್ನ ಮದುವೆ ಮಾಡಿಸಿದ್ನಲ್ವಾ? ಈಗೇನು? ಮಾಮ, ಹೆಂಡತಿಗೆ ಹುಷಾರಿಲ್ಲ, ಅವಳನ್ನ ಎತ್ಕೊಂಡು ಬರೋದಕ್ಕಾಗೋಲ್ಲ. ಅವಳು ಹೇಳಿದ್ಲು ಮಾಮ ಅವ್ರನ್ನ ಕರ್ಕೊಂಡ್ ಬಾ ಅಂತ. ಆದ್ರೆ ನೋಡಪ್ಪ, ಪಂಡ್ರಾಪುರಕ್ಕೆ ಹೊರಟಿದ್ದೀವಲ್ವ ನಾವು. ಮಾಮ, ನೀವೇನಾದ್ರೂ ಮಾಡಿ ನನ್ ಮನೆಗ್ ಬರ್ಲೇಬೇಕು ನೀವು. ಮಾಮ, ನನ್ನ ಹತ್ರ ದುಡ್ಡಿಲ್ಲ, ನಾನ್ ಬಡವ. ಅರೇ, ಹೀಗೆ ಯಾಕೆ ಮಾತಾಡ್ತಿದ್ಯಾ? ನಿಮ್ ಮನೆ ಮುಂದೆ ಬಡವ ಶ್ರೀಮಂತ ಅಂತ ಇಲ್ಲ. ಮಾಮ, ಹೆಂಡತಿ ಹುಷಾರಿಲ್ಲ, ಇಲ್ಲಂದಿದ್ರೆ ಅವಳನ್ನು ಕರ್ಕೊಂಡ್ ಬರ್ತಿದ್ದೆ ನಾನು. ಸರಿ, ನೀನ್ ಮುಂದೆ ಹೊರಡು, ನಾವು ಹಿಂದೆಯಿಂದ ಬರ್ತೀವಿ. ಅರೇ, ಇವ್ರು ಯಾರು ಅಂತ ಗೊತ್ತಾ? ನಿನ್ ಗುರ್ತಿಡಿಲಿಲ್ವಾ? ಮಾಮ, ಗುರ್ತಿಡಿಲಿಲ್ಲ ನಾನು. ಇವ್ರು ನನ್ನ ಗುರುದೇವ ಅಲ್ವಾ? ಮೂಳೆ ಮಹಾರಾಜರು. ನಮಸ್ಕಾರ ಮಾಡ್ತೀಯೋ ಇಲ್ವಾ? ಸರಿ ಮಾಮ. ನಿಮ್ಮೆಲ್ರೂ ಸಲುವಾಗಿ ಬಾಳು ತುಂಬಾ ದೊಡ್ಡ ಆಧಾರ. ಹೌದು ದೇವ. ಬಾಳು, ಹೇಳಿ. ಯಾರ್ಯಾರಿಗೆ ನಿನ್ ಮೇಲೆ ಭಕ್ತಿ ಇದೆ, ಶ್ರದ್ಧೆ ಇದೆ, ಅವ್ರೆಲ್ರೂ ಜವಾಬ್ದಾರಿ ನಿನ್ ಮೇಲಿದೆ. ಹೌದು ಗುರುದೇವ. ಯಾರು ನನ್ನ ಮೇಲೆ ತಮ್ಮ ಭಾರವನ್ನ ಹಾಕಿದ್ದಾರೋ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಅಲ್ವಾ? ಅಂಥ ಶ್ರದ್ಧೆ ಯಾವ ಕೆಲಸದ್ದು? ನನ್ನ ಪಾದಗಳಲ್ಲಿ ಸಂಪೂರ್ಣವಾಗಿ ಅರ್ಪಿಸಿಕೊಂಡವರಿಗೆ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿದೆ. ಹೀಗೆ ನಿನ್ ಭಂಡಾರದ ಮೇಲೆ ಭಂಡಾರಗಳು ನಡೀತಿರ್ಲಿ, ಮತ್ತೆ ನಿನ್ ದರ್ಬಾರಲ್ಲಿ ಲಕ್ಷಾಂತರ ಭಕ್ತರು ಸೇರ್ಕೊಳ್ಳಿ. ಈ ಜಗತ್ನಲ್ಲಿ ಜನರನ್ನ ಭಕ್ತಿ ಮಾರ್ಗಕ್ಕೆ ತರೋದು ಅಷ್ಟು ಸುಲಭವಾದ ಮಾತಲ್ಲ. ಬಾಳು, ನೀನ್ ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದೀಯಾ. ಗುರುದೇವ,
ಇದೆಲ್ಲ ಗುರುವಿನ ಮಾರ್ಗದರ್ಶನ ಇಲ್ಲದೆ ಆಗೋದಿಲ್ಲ. ಅದಕ್ಕೆ ನೀವು ನನ್ನ ಮೇಲೆ ಯಾವಾಗಲೂ ಕೃಪೆ ತೋರಿ ನನ್ನ ಕೈಯಿಂದ ಹೀಗೆ ಕೆಲಸ ಮಾಡಿಸ್ಕೊಳ್ತಾ ಇರಿ. ಅಯ್ಯೋ ರೀ, ಎಷ್ಟು ತಡ ಮಾಡಿದ್ರಿ, ನನ್ ಜೀವನೇ ಹೋದಂಗ ಆಗ್ತಿತ್ತು. ಈಗ ಬಂದಿದ್ದೀನಲ್ವಾ, ನಮಗ್ ಹೇಗ್ ಬೇಕಾಗಿತ್ತೋ ಹಾಗೆ ಆಯ್ತು. ಮಾಮ ಅವರು ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದೇ ಆಯ್ತು. ಮಲ್ಕೋ ಮಲ್ಕೋ ನೀನು. ಹೇಗ್ ಮಲ್ಗೋದ್ ಹೇಳ್ರಿ? ನೀವ್ ಮೊದ್ಲು ಹೇಳಿ, ಮಾಮ ಅವ್ರನ್ನ ಭೇಟಿ ಮಾಡಿದ್ರಾ? ಅಯ್ಯೋ ಹೌದು, ನಾನು ತುಂಬಾ ಓಡಾಡಿ ಮಾಮ ಅವ್ರನ್ನ ಭೇಟಿ ಮಾಡಿದೆ. ಸರಿ, ಮಾಮ ಏನ್ ಹೇಳಿದ್ರು ಅದನ್ನಾದ್ರೂ ಹೇಳಿ. ಅವ್ರಿಗೆ ನೀವ್ ಹೇಳಿದ್ರಲ್ವಾ ಮನೆಗ್ ಬನ್ನಿ ಅಂತ? ಹೌದಮ್ಮ, ನಾನು ಅವ್ರ ಕೈ ಕಾಲ್ನೆಲ್ಲ ಹಿಡ್ಕೊಂಡೆ ಮತ್ತೆ ಹೇಳ್ದೆ ನಮ್ಮ ಮನೆಗ್ ಬನ್ನಿ ಅಂತ. ಮನೇಲಿ ಹೆಂಡತಿ ಹುಷಾರಾಗಿಲ್ಲ ಅಂತಾನೂ ಹೇಳ್ದೆ. ನಿಜವಾಗ್ಲೂನಾ? ಮಾಮ ಈ ಕಡೆ ಬರೋದಕ್ ಹೊರಟಿದ್ದಾರೆ. ಯಾವಾಗ? ಹಾಗಾದ್ರೆ ನಾನ್ ತಯಾರಿ ಮಾಡ್ಕೋಬೇಕು ಅವ್ರಿಗೋಸ್ಕರ. ಅವ್ರ ಸಲುವಾಗಿ ನಾನ್ ಕೂಡ್ಲೆ ಅಡ್ಗೆ ಕೂಡ ಮಾಡ್ಬೇಕು. ಅಲ್ವೇ, ಅವ್ರು ಮೊದ್ಲು ಮನೆಗ್ ಬರ್ಲಿ, ಮತ್ತೆ ನಿನಗ್ ಹುಷಾರು ಇಲ್ಲ, ಹೇಗ್ ಅಡ್ಗೆ ಮಾಡ್ತೀಯಾ? ಮಾಮ ಮತ್ತಿನ್ನೇನು ಹೇಳಿಲ್ವಾ? ಇಲ್ಲ ಇಲ್ಲ, ನಾನ್ ಮಾಮ ಅವ್ರಿಗೆ ಹೇಳ್ದೆ ನಾನ್ ಬಡವ ಅಂತ, ನನ್ನ ಹತ್ರ ಯಾವ್ದೇ ದುಡ್ಡಿಲ್ಲ ಅಂತಾನು ಹೇಳ್ದೆ. ಮಾಮ ಹೇಳಿದ್ರು ಅದ್ರ ಅವಶ್ಯಕತೆ ಇಲ್ಲ ಅಂತ. ನಾನು ಅವ್ರ ಹತ್ರ ಏನೋ ವಿಚಾರ ಕೇಳ್ಬೇಕಿತ್ತು. ಸುಮ್ನೆ ಮಾಮ ಅವ್ರಿಗೆ ತೊಂದರೆ ಕೊಡಬೇಡ ನೀನು. ಅವ್ರಿಗೆ ಇಷ್ಟೇ ಕೇಳ್ಕೊಳ್ಳೋಣ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ. ನಮ್ಮನ್ನ ಸುಖವಾಗಿಡಿ, ಅದಕ್ಕಿಂತ ಇನ್ನೇನ್ ಬೇಕು? ಅದ್ ಹೇಗೆ? ನಾನ್ ನನ್ನ ಆಸೆನ ಪೂರ್ತಿ ಮಾಡ್ಕೋಬೇಕು. ನಾನ್ ಮಾಮ ಹತ್ರ ದುಃಖನೆಲ್ಲ ಹೇಳ್ಕೋಬೇಕು. ಇಲ್ಲಿ ನೋಡು, ಮಾಮ ನಮ್ಮನೆ ಕಾಲಿಟ್ರೆ ಪೀಡೆ ಎಲ್ಲ ಪರಿಹಾರ ಆಗುತ್ತೆ. ಏನು ಹೆಚ್ಚಿಗೆ ಕೇಳೋ ಅವಶ್ಯಕತೆ ಇಲ್ಲ, ಹೇಳೋದು ಬೇಡ. ಮಾಮ ನಮ್ಮನೆಗ್ ಬಂದ್ರೆ ಅದೇ ಅದೃಷ್ಟ ಅಂತ ತಿಳ್ಕೋಬೇಕು. ನಾವು ಅವ್ರಿಗೆ ಪೂಜೆ ಮಾಡ್ತೀವಿ, ಹೆಸರನ್ನ ಜಪ ಮಾಡ್ತೀವಿ, ಶ್ರದ್ಧೆಯಿಂದ ನಡ್ಕೋತೀವಿ. ಅರೆ ಇಲ್ಲಿ ಕೇಳ್ರಪ್ಪ, ಯಾರಾದ್ರೂ ಆ ಜಾನುವಾರುಗಳನ್ನ ಆ ಕಡೆಯಿಂದ ಕರ್ಕೊಂಡು ಬನ್ನಿ. ಅಲ್ಲಿ ಗಮನ ಕೊಡೋದಕ್ಕೆ ಯಾರಾದ್ರೂ ಇದಾರೋ ಇಲ್ವೋ? ಏನಮ್ಮ ಹುಡುಗಿ, ಎಲ್ಲಿದ್ದೆ ಇಷ್ಟು ದಿವಸ? ನಿಮ್ಗೆ ಈ ಮಾವನನ್ನ ಭೇಟಿ ಆಗೋದಕ್ಕೆ ಸಮಯ ಇಲ್ವೇನೋ? ಮಾಮ, ನಿನ್ನೆಯಿಂದ ನಿಮ್ಮನ್ನೇ ಜ್ಞಾಪಕ ಮಾಡ್ಕೋತಾ ಇದ್ವಿ. ಹಾಗೆ ಗೊತ್ತಾಯ್ತು ನೀವು ಇಲ್ಲಿ ಬಂದಿದ್ದೀರಾ ಅಂತ. ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದ್ವಿ. ಮಾಮ, ದತ್ತು, ನಿಮ್ಮ ಮೇಲೆ ನನ್ನ ಆಶೀರ್ವಾದ ಇದೆ. ಇವತ್ತಿನಿಂದ ನಿಮಗೆ ಭಾಗ್ಯೋದಯವಾಗಿದೆ. ನಿಮಗೆ ಸಾಕ್ಷಾತ್ ದೇವರ ದರ್ಶನ ಆಗಿದೆ. ಮನೆಯಲ್ಲಿ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ನಡೀತಿದೆ ಮಾಮ. ಒಳ್ಳೆ ಬೆಳೆ ಬರ್ತಿದೆ, ಯಾವ್ದಕ್ಕೂ ಕಷ್ಟ ಇಲ್ಲ. ಹೋದ ವರ್ಷನೂ ಚೆನ್ನಾಗಿ ಬಂದಿತ್ತು, ಈ ವರ್ಷನೂ ಚೆನ್ನಾಗಿ ಬರ್ತಿದೆ. ಕೇಳ್ರಪ್ಪ, ಆ ಜೋಳದ ಮುಟ್ಟೆ ತಗೊಂಬನ್ನಿ ಇಲ್ಲಿ. ಅಲ್ಲಪ್ಪ, ಅದನ್ನೆಲ್ಲ ತರೋ ಅವಶ್ಯಕತೆ ಏನಿತ್ತು ಅಂತ ಹಾಗೆ ಮುಂದೆ ಹೊರಟಿದ್ವಿ. ಈ ಭಾರನ ಎಲ್ಲಿ ತಗೊಂಡು ಹೋಗೋದು? ಇಡಿ ಮಾಮ, ಜನರ ಭಂಡಾರಕ್ಕೆ ಉಪಯೋಗ ಆಗುತ್ತೆ. ನೀನು ಹಾಗೆ ಹೇಳ್ತೀಯ? ಸರಿ, ಆಯ್ತು ಬಿಡು. ಮಾಮ, ನಾನು ಏನೋ ಕೇಳ್ಬೇಕು. ಹೇಳಮ್ಮ ಮಗ. ಮಾಮ, ನಾವ್ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಜನರಿಗೆ ಅದನ್ನ ಸಹಿಸ್ಕೊಳಕ್ಕಾಗ್ತಿಲ್ಲ. ಹಾಗೆ ಅದೇ ಅಲ್ವಾ ಮಗಳೇ, ನಡೀತಿದೆ ಅಂತಂದ್ರೆ ಹಾಗೆ ಆಗುತ್ತೆ. ನಿಮ್ಗೆ ನೋಡಿ ಯಾರಿಗಾದ್ರೂ ಹೊಟ್ಟೆಯಲ್ಲಿ ನೋವಾಗ್ಬೋದು, ನಿಮ್ಗೆ ತೊಂದರೆ ಕೊಡ್ಬೋದು. ಅದೇಗಾಗುತ್ತೆ? ನಿಮಗೆಲ್ಲ ಇರೋದು ಗೊತ್ತಾಗ್ತಿದೆ, ಮತ್ತೆ
ಇದೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ನಿನ್ನೆ ನಮ್ಮ ಹೊಲದಲ್ಲಿ ಒಂದು ವಿಷಯ ನಡೀತು, ಅದನ್ನ ನಿಮಗೆ ಹೇಳೋದಿದೆ. ನನಗೇನು ಹೇಳೋ ಅವಶ್ಯಕತೆ ಇಲ್ಲ. ನನಗೆಲ್ಲ ಕಾಣುತ್ತಲ್ವಾ? ಯಾರೋ ನಿಮ್ಮ ಬೆಳೆಯ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ. ನೋಡು, ನಾನು ನಿನಗೆ ಹೇಳಿದ್ದೆ ಅಲ್ವಾ, ಮಾಮ ಅವ್ರಿಗೆ ಎಲ್ಲಾನು ಗೊತ್ತಾಗುತ್ತೆ. ಮಾಮ, ನಾನು ಇವಳಿಗೆ ಎಲ್ಲ ಹೇಳಿದ್ದೆ, ಮಾಮ ಅವ್ರಿಗೆ ತೊಂದರೆ ಕೊಡ್ಬೇಡ ಅಂತ. ಅರೆ ಇರ್ಲಿ ಬಿಡಪ್ಪ, ಮನಸ್ಸಿನಲ್ಲಿರೋದ್ನ ಯಾರ ಮುಂದೆ ಹೇಳಿ ಅವಳು? ಇಲ್ಲಿ ನೋಡಮ್ಮ ಮಗಳೇ, ಯಾರ ಮನಸ್ಸಿನಲ್ಲಿ ಎಂತಹ ಕೆಟ್ಟ ಯೋಚನೆ ಆದ್ರೂ ಬರ್ಲಿ, ಅವರಿಗೆ ಅದೇನು ಮಾಡೋದಿದೆ ಮಾಡ್ಲಿ. ನೀನ್ ತುಂಬಾ ಯೋಚನೆ ಮಾಡಬೇಡ, ನಾನಿಲ್ಲಿ ಕೂತಿದ್ದೀನಲ್ವಾ. ಮಾಮ, ನೀವು ಇಲ್ಲೇ ಇರ್ತೀರಾ ಅಂತ ನನಗೆ ಗೊತ್ತಾಗಿತ್ತು ಮಾಮ. ಕೂಡ್ಲೆ ಅವನ ಹಿಂದೆ ಹಾವು ಬರೋಕ್ ಶುರು ಮಾಡ್ತು. ಅವನು ಅದರಿಂದ ಓಡೋಕ್ ಶುರು ಮಾಡ್ದ. ಅವನಿಗೇನು ಗೊತ್ತೇ ಆಗ್ಲಿಲ್ಲ ನೋಡಿ. ಇಲ್ಲಿ ನೋಡು ಮಗಳೇ, ಅವನ ಭಕ್ತಿ ನನ್ನ ಮೇಲಿದೆ. ಅದೇನ್ ಹಾಗೆ ಹೀಗೆ ಅಲ್ಲ, ಕಡಿಮೆ ಏನಲ್ಲ, ಸಂಪೂರ್ಣ ಭಕ್ತಿ ಇದೆ. ನಾನು ಅವ್ರ ಜೊತೆನೇ ಇರ್ತೀನಲ್ವಾ. ಜನ ಅದ್ ಹೇಗೆ ಬೇಕಾದ್ರೂ ನಡ್ಕೊಳ್ಳಿ, ಯಾರು ಏನು ಬೇಕಾದ್ರೂ ಮಾಡ್ಲಿ, ನಾನು ನಿಮ್ ಹಿಂದೆ ಗಟ್ಟಿಯಾಗಿ ನಿಂತ್ಕೊಂತೀನಿ. ಅದು ನಿನಗೆ ಈಗ ಕಾಣಿಸುತ್ತೆ, ಗೊತ್ತಾಗುತ್ತೆ. ಅಯ್ಯೋ ಮಾಮ, ಹೆದರಿಕೆ ಆಗುತ್ತೆ ಅಲ್ವಾ? ನಾವು ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದ್ರೆ ಜನರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ. ಅಲ್ಲಿ ನೋಡಲ್ಲಿ, ಅವನು ಇಲ್ಲಿಗೆ ಓಡ್ ಬರ್ತಿದ್ದಾನೆ. ಮಾಮ, ಮಾಮ, ನನ್ನನ್ನು ದಯವಿಟ್ಟು ರಕ್ಷಿಸಿ. ಮಾಮ, ನಿನ್ನಿಂದ ತಪ್ಪಾಯ್ತು. ನಾನು ಕೆಟ್ಟ ದೃಷ್ಟಿಯಿಂದ ಇವನ್ ಮನೆ ಕಡೆ ಹಾಗೆ ಇವನ್ ಹೊಲದ ಕಡೆ ನೋಡಿದೆ. ಆದ್ರೆ ಮಾಮ, ರಾತ್ರಿನೂ ಸಹ ನನ್ನ ಕನ್ಸಲ್ಲಿ ಹಾವು ಬಂದ್ಬಿಡ್ತು. ಮಾಮ, ನನಗೆ ತುಂಬಾ ಭಯ ಆಗ್ತಾ ಇದೆ. ನನ್ನ ಜೀವನ ಹಾಳಾಗೋಗುತ್ತೆ ಮಾಮ. ನಾನು ಇಲ್ಲಿಂದ ಈ ತರ ಹಿಂಗ್ ನಡ್ಕೊಳ್ಳೋದಿಲ್ಲ. ನನ್ನನ್ನು ದಯವಿಟ್ಟು ರಕ್ಷಿಸಿ ಮಾಮ, ದಯವಿಟ್ಟು ಮಾಮ. ಅರೆ ತಲೆ ಕೆಟ್ಟವನೇ, ಮೊದಲಿಗೆ ಒಂದು ವಿಷಯವನ್ನ ಒಪ್ಕೊ. ನೀನು ನಿನ್ನ ಮನಸ್ಸಿನಲ್ಲಿ ಅವನ ಬೆಳೆಯನ್ನು ಹಾಳು ಮಾಡೋದಿತ್ತಲ್ವಾ, ಹೇಳವನಿಗೆ. ಹೌದು ಮಾಮ, ನಾನು ಅವನ ಕ್ಷಮೆ ಕೇಳ್ತೀನಿ. ನೋಡು ಹುಲ್ಲಪ್ಪ, ನನ್ನ ತಪ್ಪನ್ನು ದಯವಿಟ್ಟು ಕ್ಷಮಿಸ್ಬಿಡು. ಏನು ಯೋಚನೆ ಮಾಡಬೇಡ, ನಿನಗಿಲ್ಲಿಂದ ಮುಂದೆ ಹಾವು ಕಾಣೋದೇ ಇಲ್ಲ ಯಾವತ್ತು. ಏನು ಆಗೋದಿಲ್ಲ. ಈಗ ನೀನು ಹೊರಡು, ಮತ್ತೆ ನೀನೇನು ಸತ್ತೋಗೋದಿಲ್ಲ. ಅರೆ, ನಿನ್ಗಿಷ್ಟು ಗೊತ್ತಾಗೋದಿಲ್ವೇನೋ? ಅವನು ಈ ಬಾಳುನ ಭಕ್ತಿ, ನಾವು ಭಕ್ತಿ ಮಾರ್ಗಕ್ಕೆ ಹೋಗ್ಬೇಕು. ನಾವು ಅವನ್ ಹಾಗೆ ನಡೆದುಕೊಳ್ಬೇಕು. ಯಾಕೆ ಸುಮ್ಮನೆ ಅವನ್ ಬೆಳೆ ಮೇಲೆ ದುಡ್ಡಿನ ಮೇಲೆ ಕಣ್ಣು ಹಾಕ್ಬೇಕು? ಅದು ಒಳ್ಳೇದಲ್ಲ. ಆಯ್ತು ದೇವ, ನನ್ನಿಂದ ತಪ್ಪಾಯ್ತು. ಇಲ್ಲಿ ಕೇಳು, ಇಲ್ಲಿಂದ ಮುಂದೆ ಸರಿಯಾಗಿ ಕೇಳಿಸ್ಕೋ. ನಿನ್ನ ಹೊಲದಲ್ಲಿ ಸರಿಯಾಗಿ ಕಷ್ಟಪಟ್ಟು ಕೆಲಸ ಮಾಡು. ಕೆಟ್ಟದ್ದನ್ನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಎಲ್ಲವೂ ವ್ಯವಸ್ಥಿತವಾಗುತ್ತೆ. ಮತ್ತೊಂದು ಕೆಲಸ ಮಾಡು, ನಿನಗಾಗೋದಾದ್ರೆ ನನ್ನ ನೆನಪನ್ನಿಟ್ಕೋ. ಯಾವುದಕ್ಕೂ ಕಡಿಮೆ ಆಗೋದಿಲ್ಲ ನಿನಗೆ. ಆಯ್ತು ಮಾಮ.